ಓ ಕಾವ್ಯ, ಇವಾಗ ಬಂದ್ಯಾ? ಅದಕ್ಕೆ ಇವಾಗ ಬಂದೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅದಕ್ಕೆ. ಥ್ಯಾಂಕ್ ಯು. ಸರಿ ಬಾ ಕುತ್ಕೋ, ನೀನು ಕುಡಿಯೋಕೆ ಏನಾದರೂ ತೊಗೊಂಡು ಬರ್ತೀನಿ. ಸರಿ ಅದಕ್ಕೆ ಆಯ್ತು, ಕುತ್ಕೊಂತೀನಿ, ತೊಗೊಂಡು ಬನ್ನಿ. ಏನಮ್ಮ ನೋಡಿದ್ಯಾ ನಿನ್ನ ಸೊಸೆನಾ? ನಿನ್ನ ಮಗಂದು ಡೆಂಗೆಲ್ಲ ಖರ್ಚು ಮಾಡಿಸ್ತಾ ಇದ್ದಾಳೆ ಅಂತ. ಆ ಸೀರೆ ಇಲ್ಲ ಅಂದ್ರೂ ಒಂದು 8-10 ಸಾವಿರ ರೂಪಾಯಿಂದ ಆಗಿರುತ್ತೆ. ಒಡವೆ ರೇಟ್ ಎಷ್ಟು ಜಾಸ್ತಿ ಆಗಿದೆ. ಎಂಥ ಹೊಸ ಒಡವೆ ಮಾಡಿಸ್ಕೊಂಡಿದ್ದಾಳೆ ನೋಡು. ತಗೋ ಕಾಫಿ ಕುಡಿಯೋದಕ್ಕೆ. ಅದಕ್ಕೆ ಆ ಸೀರೆ ಇಲ್ಲ ಅಂದ್ರೆ ಒಂದು 8-10 ಸಾವಿರ ರೂಪಾಯಿ ಆಗಿರುತ್ತೆ ಅಲ್ವಾ? ಓ ಇದಾ 8,000 ಇಲ್ಲಮ್ಮ, 5,000. ಓ ನಿಂಗೇನಾದರೂ ಸ್ನ್ಯಾಕ್ಸ್ ತರಬೇಕಲ್ಲ, ಸ್ನ್ಯಾಕ್ಸ್ ತೊಗೊಂಡು ಬರ್ತೀನಿ. ನೋಡಿದ್ಯೇನಮ್ಮ, ಇದರಲ್ಲೂ ಹೆಂಗೆ ಸುಳ್ಳು ಹೇಳ್ತಾ ಇದ್ದಾರೆ. 8-10 ಸಾವಿರ ರೂಪಾಯಿ ಅಂತೂ ಹಾಗೆ ಆಗಿರುತ್ತೆ. ಆ ಸೀರೆಗೆ 5,000 ರೂಪಾಯಿ ಯಾರು ಕೊಡಲ್ಲ. ಸುಮ್ಮನೆ ಎಲ್ಲ ಸುಳ್ಳು. ಕಂಟ್ರೋಲಲ್ಲಿ ಇಟ್ಕೋ ಅಂತ ಹೇಳ್ದೆ ನಿನಗೆ. ಕೇಳಿದ್ಯಾ ನೀನು ನನ್ನ ಮಾತು? ನೋಡಿ ಇವತ್ತು ಅನುಭವಿಸು. ತಗೋ ಸ್ನ್ಯಾಕ್ಸ್ ತಿನ್ನು. ಕೊಡಿ ಅದಕ್ಕೆ ಜ್ಯುವೆಲ್ರಿ ತುಂಬ ಚೆನ್ನಾಗಿದೆ. ಅಣ್ಣ ಕೊಡಿಸಿದ್ದೆ ಇವಾಗ. ಈ ಜ್ಯುವೆಲ್ರಿನಾ? ಹಾಂ, ನಿಮ್ಮ ಅಣ್ಣ ಕೊಡಿಸಿದ್ದೆ ಇವಾಗ. ಸರಿ ಅದಕ್ಕೆ ನೋಡಿದ್ಯಾ, ಬರೋ ದುಡ್ಡೆಲ್ಲ ಹೆಂಡ್ತಿಗೆ ಒಡವೆ ಸೀರೆ ಕೊಚ್ಚೆ ಹಾಳು ಮಾಡ್ತಾ ಇದ್ದಾನೆ. ಅವ್ನಿಗೇನಾದರೂ ತಂಗಿ ಅಂತ ಸ್ವಲ್ಪನಾದರೂ ಕರುಣೆ ಇದೆಯೋ ಹೇಳು? ಅಷ್ಟೊಂದು ಜ್ಯುವೆಲ್ರಿ ಕೊಡಿಸಿದ್ದಾನೆ. ನನಗೊಂದು ಉಂಗುರನಾದರೂ ಕೊಡ್ಸೋದು ಬೇಡವಾ? ಅತ್ತೆ, ನಿಮ್ಮ ಮಗ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವತ್ತೆ. ಸರಿನಮ್ಮ, ಹುಷಾರಾಗಿ ಹೋಗಿ ಬನ್ನಿ ಆಯ್ತಾ? ಸರಿ ಅತ್ತೆ, ಹುಷಾರಾಗಿ ಹೋಗಿ ಬರ್ತೀವಿ. ಬಾಯ್. ಇದೇನಮ್ಮ, ಅದಕ್ಕೆ ಹೋಗ್ತೀನಿ ಅಂದ ತಕ್ಷಣ ಹೋಗು ಅಂತ ಅಂದ್ಬಿಟ್ಟೆ. ಸ್ವಲ್ಪ ತಲೆನಲ್ಲಿ ಬುದ್ಧಿ ಇಟ್ಕೊಳಮ್ಮ. ಅದಕ್ಕೆ ನಿನ್ ಮೇಲೆ ಭಯ ಬರೋ ತರ ನಡ್ಕೋ. ಹಿಂಗೆ ಓಡಾಡ್ಕೊಂಡೆ ದುಡ್ಡೆಲ್ಲ ಖಾಲಿ ಮಾಡ್ಬಿಟ್ರೆ ಕೊನೆಗೆ ಬೀದಿಗೆ ಬರ್ಬೇಕಾಗುತ್ತೆ. ಮುಗಿತಾನೆಂದು ನನ್ನ ಸೊಸೆ ಬಗ್ಗೆ ಚಾಡಿ ಹೇಳಿದ್ದು. ಮೊದಲನೇದೇನು, ಅವಳು 8-10 ಸಾವಿರ ರೂಪಾಯಿ ಸೀರೆ ಉಟ್ಕೊಂಡಿದ್ದಾಳೆ. ಅವಳು ವೆಡ್ಡಿಂಗ್ ಆನಿವರ್ಸರಿಗೆ ಅವಳು ಗಂಡ ಕೊಡ್ಸಿದ್ದಾನೆ. ಇನ್ನು ನಿನ್ ವೆಡ್ಡಿಂಗ್ ಆನಿವರ್ಸರಿಗೆ 8,000 ರೂಪಾಯಿದಲ್ಲ 20 ಸಾವಿರ ರೂಪಾಯಿ ಸೀರೆ ತಗಸ್ಕೊಂಡು ಉಟ್ಕೋ. ಯಾರಿಗಾದ್ರೂ ಬೇಜಾರಾಗತ್ತಾ? ಇನ್ನು ಅವಳು ಒಡವೆಗಳು ತಗೊಂಡಿದ್ದಾಳೆ ಅಂತೀಯ. ಅವಳು ಒಡವೆಗಳು ತಗೊಂಡಿರೋದನ್ನ ಅವಳು ಗಂಡ ತಾನೇ ಕೊಡ್ಸಿರೋದು. ಅವಳ ಅಪ್ಪನ ಮನೆಯಿಂದ ಏನ್ ತಗಸ್ಕೊಂಡ್ ಬಂದಿಲ್ಲ ಅಲ್ವಾ? ಹಾಗೆ ನೀನು ನಿನ್ ಗಂಡನ ಕೈ ತಗಸ್ಕೊಂಡ ಹಾಕೋ. ಏನಕ್ಕೆ ನಮ್ಮ ಅಣ್ಣ ನನಗೆ ಕೊಡ್ಸ್ಬೇಕು ಅನ್ನೋದನ್ನ ನೀನ್ ಥಿಂಕ್ ಮಾಡ್ತೀಯ ಹೇಳು? ಇನ್ನು ಅವಳು ಹೊರಗಡೆ ಹೋಗೋದನ್ನ ಯಾಕೆ ಕೇಳ್ತಾ ಇಲ್ಲ ಅಂತ ಹೇಳ್ತೀಯ? ಅವ್ರ ವೆಡ್ಡಿಂಗ್ ಆನಿವರ್ಸರಿ ದಿನ ಅವ್ರಿಗೂ ಪ್ರೈವಸಿ ಇರ್ಬೇಕಲ್ವಾ? ಅವ್ರ ದೇವಸ್ಥಾನಕ್ಕೆ ಹೋಗ್ತಾರೋ, ಇನ್ನೊಂದ್ ಕಡೆನೂ ಹೋಗ್ತಾರೋ, ಎಲ್ಲಾದ್ರೂ ಹೋಗ್ಲಿ ಬಿಡು. ಆದ್ರೆ ನನ್ಗೆ ಹೇಳ್ಬಿಟ್ಟು ಹೋಗ್ತಾ ಇದಾರಲ್ಲ, ಅದೇ ಖುಷಿ ಅಲ್ವಾ? ಎಷ್ಟೊಂದ್ ಮನೆಗಳಲ್ಲಿ ಸೊಸೆದಿರೋ ಅತ್ತೆಗೆ ಸ್ವಲ್ಪನೂ ಮರ್ಯಾದೆ ಕೊಡಲ್ಲ. ಆದ್ರೆ ನನ್ನ ಮನೆಯಲ್ಲಿ ನನ್ನ ಸೊಸೆ ನನ್ನ ಜೊತೆ ಹೆಂಗಿರ್ಬೇಕು, ನನ್ನ ಮಗ ನನ್ನ ಜೊತೆ ಹೆಂಗಿರ್ಬೇಕು, ನಾನು ಅವ್ರಗಳ ಜೊತೆ ಹೆಂಗಿರ್ಬೇಕು, ನಾವ್ ಆ ತರ ಇದೀವಿ. ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ಸರಿ ಬಿಡಮ್ಮ, ಆಯ್ತು. ನೀನ್ ಯಾವಾಗ ನಿನ್ ಸೊಸೆನ್ ಬಿಟ್ಕೊಡ್ತೀಯ? ಹೋಗ್ತೇನೆ ಬಿಡು.